ಬಂಡಾಯವನ್ನ ಬದಿಗಿಟ್ಟಿದ್ದಾರೆ. ಸಾದಿಕ್ ಹಿಂದೆ ಸರಿದಿದ್ದಂತಹ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು. ದಾವಣಗೆರೆ ಉಪಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗಿದ್ದು ಸಲ್ಲಿಸಿದ್ರು. ಆಲ್ರೆಡಿ ಮನವೊಲಿಸೋಕೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ಗೆ ಜವಾಬ್ದಾರಿಯನ್ನ ಕೊಟ್ಟಿದ್ವಿ ಅಂತ ಡಿಕೆಶಿ ಹೇಳ್ತಿದ್ದಾರೆ. ನಿನ್ನೆನೆ ಫೋನ್ ನಲ್ಲಿ ನಾವು ಮಾತನಾಡಿದ್ವಿ. ಇದೀಗ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರು ಕೂಡ ಬಹಳ ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿದ್ದಾರೆ. ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ನೀಡೋದು, ಬೆಳೆಸೋದು ನಮ್ ಜವಾಬ್ದಾರಿ ಅಂತ ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಸಾದಿಕ್ ಹಿಂದೆ ಸರಿದಂತ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಫಸ್ಟ್ ರಿಯಾಕ್ಷನ್. ನಮ್ಮ ರಿಜ್ವಾನ್ಗೆ ಮತ್ತು ನಮ್ಮ ಸಲೀಂಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಅವರು ಮುಖ್ಯಮಂತ್ರಿ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಅವ್ರು ಹೋಗಿ ಕೆಲಸ ಮಾಡಿ ನಮ್ಮ ಉತ್ಸಾಹನ ಪೈಲ್ವಾನ್ ಕರ್ಕೊಂಡ್ಬಂದಿದ್ದಾರೆ. ಅವರೆಲ್ಲ ಕುಟುಂಬದವರೆಲ್ಲ ಮೊದಲಿಂದನೂ ನನಗೆ ಆಪ್ತ. ಅವ್ರ ಮಗ ನಮ್ಮ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಆಗಿದ್ದು, ಅವ್ರ ತಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದು, ಎಲ್ಲರೂ ಬ್ಲಾಕು ನಾವೆಲ್ಲ ಮಾತಾಡಿದ್ದೀವಿ. ಚೀಫ್ ಮಿನಿಸ್ಟರ್ ನಾವೆಲ್ಲ ಮಾತಾಡಿದ್ದೀವಿ. ನಿನ್ನೆ ರಾತ್ರಿ ಮಾತಾಡಿದ್ದೀವಿ. ಇವತ್ತು ನುಡಿದಂತೆ ನಡೆದಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಅವ್ರನ್ನೂ ಕೂಡ ನಾವು ಗಮನಿಸುವಂಥದ್ದು, ಅವ್ರನ್ನ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಆ ಕೆಲಸ ಮಾಡ್ತೀವಿ. ಈಗ KPCC ಆಫೀಸಲ್ಲಿ ನಮ್ಮ ಸಚಿವಾಲ ಅವರಿದ್ದಾರೆ, CM ನಾವು 3 ಜನ ಮುಖ್ಯ ವಿಚಾರ ಮಾತಾಡ್ತೀವಿ. ಸರ್ ಡಿಮ್ಯಾಂಡ್ ಏನಿದೆ ಸರ್ ಅವ್ರದ್ದು? ಯಾವ ಡಿಮ್ಯಾಂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಒಂದೇ ಡಿಮ್ಯಾಂಡ್. ನಮ್ಮ ರಿಜ್ವಾನ್ಗೆ ಮತ್ತು ನಮ್ಮ ಸಲೀಂಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ಅವರು ಮುಖ್ಯಮಂತ್ರಿ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಆದೇಶದಲ್ಲಿ ಅವ್ರು ಹೋಗಿ ಕೆಲಸ ಮಾಡಿ ನಮ್ಮ ಉತ್ಸಾಹನ ಪೈಲ್ವಾನ್ ಕರ್ಕೊಂಡ್ಬಂದಿದ್ದಾರೆ. ಅವರೆಲ್ಲ ಕುಟುಂಬದವರೆಲ್ಲ ಮೊದಲಿಂದನೂ ನನಗೆ ಆಪ್ತ. ಅವ್ರ ಮಗ ನಮ್ಮ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಆಗಿದ್ದು, ಅವ್ರ ತಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದು, ಎಲ್ಲರೂ ಬ್ಲಾಕು ನಾವೆಲ್ಲ ಮಾತಾಡಿದ್ದೀವಿ. ಚೀಫ್ ಮಿನಿಸ್ಟರ್ ನಾವೆಲ್ಲ ಮಾತಾಡಿದ್ದೀವಿ. ನಿನ್ನೆ ರಾತ್ರಿ ಮಾತಾಡಿದ್ದೀವಿ. ಇವತ್ತು ನುಡಿದಂತೆ ನಡೆದಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಮಗೂ ಕೂಡ ಅವ್ರ ಮೇಲೆ ಭರವಸೆ ಇದೆ. ಅವ್ರನ್ನೂ ಕೂಡ ನಾವು ಗಮನಿಸುವಂಥದ್ದು, ಅವ್ರನ್ನ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಆ ಕೆಲಸ ಮಾಡ್ತೀವಿ. ಈಗ KPCC ಆಫೀಸಲ್ಲಿ ನಮ್ಮ ಸಚಿವಾಲ ಅವರಿದ್ದಾರೆ, CM ನಾವು 3 ಜನ ಮುಖ್ಯ ವಿಚಾರ ಮಾತಾಡ್ತೀವಿ. ಸರ್ ಡಿಮ್ಯಾಂಡ್ ಏನಿದೆ ಸರ್ ಅವ್ರದ್ದು? ಡಿಮ್ಯಾಂಡ್ ಇದೆ ಅಂತ ಯಾವ ಡಿಮ್ಯಾಂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಒಂದೇ ಡಿಮ್ಯಾಂಡ್. ಎಸ್ ಸರ್, ಡಿಸಿಎಂ ಡಿಕೆಶಿ ಅವರು ಕೂಡ ನಾವು ಏನು ಜವಾಬ್ದಾರಿಯನ್ನ ಕೆಲವರು ನಾಯಕರಿಗೆ ಕೊಟ್ಟಿದ್ವಿ, ಅದು ಸಕ್ಸಸ್ ಆಗಿದೆ. ನಾವು ಕೂಡ ಫೋನ್ ಮೂಲಕ ಸಾದಿಕ್ ಅವ್ರ ಜೊತೆ ಮಾತನಾಡಿದ್ವಿ. ಹಾಗಾಗಿ ಅವರು ಈಗ ಅಧಿಕೃತವಾಗಿ ಸಮರ್ಥ ಶಾಮನೂರು ಏನು ಅಖಾಡಕ್ಕೆ ಇಳಿದಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಅವರು ಹೇಳ್ತಾ ಇರುವಂತದ್ದು. ಈಗ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ನೀಡ್ತಾರೆ. ಈಗ ಏನಾದ್ರೂ ನಿಜವಾಗ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು ಏನಾದ್ರೂ ಇವಾಗ ಸಮರ್ಥ ಶಾಮನೂರು ಪರವಾಗಿ ಇರುತ್ತಾ? ನಿಜವಾಗ್ಲೂ ಕೂಡ ಇದು ಮೇಲ್ನೋಟಕ್ಕಾಗಿರುವಂತಹ ಒಂದು ಮನವೊಲಿಕೆನಾ ಅನ್ನುವಂಥದ್ದು ಈಗ ಗೆಲುವು ಸೋಲುಗಳ ನಂತರದಲ್ಲಿ ನಿರ್ಧಾರ ಆಗುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಕೊನೆಗೂ ಕೂಡ ಹರಸಾಹಸವನ್ನು ಪಟ್ಟು ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ, ಕಾಂಗ್ರೆಸ್ಗೆ ಪಾಠ ಕಲಿಸ್ತೀನಿ ಅಂತ ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ದಂತಹ ಸಾದಿಕ್ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. CM ಸಿದ್ದರಾಮಯ್ಯನವರು ಕೊನೆಯದಾಗಿ ಅವರನ್ನ ಮನವೊಲಿಸುವಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಇನ್ನು ಡಿಸಿಎಂ ಡಿಕೆಶಿ ಅವರು ಹೇಳಿರುವಂತದ್ದು, ಅವರು ಕೂಡ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವಂತವ್ರು, ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡೋಣ ಅಂತ ಹೇಳಿರುವಂತದ್ದು. ಇಲ್ಲಿ ನೋಡ್ತಾ ಹೋದ್ರೆ ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ಆಗೋ ಬದಲಾವಣೆಗಳ ನಂಬಿಕೆ ಮೇಲೆ ಸಾದಿಕ್ ಹಿಂದೆ ಸರಿದ್ರಾ ಅಂತ ಅನ್ಸುತ್ತೆ.